10 ವರ್ಷ ಆಯ್ತು ನನಗೆ ಈ ತರ ಪ್ರಾಬ್ಲಮ್ ಸ್ಟಾರ್ಟ್ ಆಗಿ. ನಾನು ತೋರಿಸಿದಾಗ ಇದು ಮೈಲ್ಡ್ ಪಾರ್ಕಿನ್ಸನ್ ಅಂತ ಹೇಳಿ ಹೇಳಿದ್ರು. ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೆ. ಅದೇ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು ನನಗೇನು ಅಂತ ಇಂಪ್ರೂವ್ಮೆಂಟ್ ಆಗಿಲ್ಲ. 10 ವರ್ಷದಿಂದ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೆ. ಈಗ ಬರ್ತಾ ಬರ್ತಾ ಕೈ ಎಲ್ಲ ನಡಗ್ಲಿಕ್ಕೆ ಶುರು ಆಯ್ತು, ಮತ್ತೆ ಕಾಲು ಎಲ್ಲ ಶುರು ಆಯ್ತು. ಆಮೇಲೆ ಯಾರೋ ಹೇಳಿದ್ರು ನನಗೆ ಪಾರ್ಕಿ ಇಲ್ಲಿ ಕೊಯಮತ್ತೂರಲ್ಲಿ ಡಾಕ್ಟರ್ ವಿಜಯನ್ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ನೋಡ್ತಾರೆ, ಅವ್ರ ಹತ್ರ ಟ್ರೀಟ್ಮೆಂಟ್ ತಗೊಳ್ಳಿ, ಯಾವುದೇ ರೀತಿಯ ಪೇನ್ ಇರಲ್ಲ, ಏನಿರಲ್ಲ ಅಂತ ಹೇಳಿದ್ರು. ಇಲ್ಲಿ ಬಂದು ನೋಡಿದಾಗ ಡಾಕ್ಟರ್ ಕೇಳಿದೆ, ವಿಚಾರಿಸಿದ್ವಿ, ನೋಡಿದ್ವಿ. ಅವರು ಡಾಕ್ಟರ್ ಹೇಳಿದ್ರು ನಿಮ್ಗೆ ಯಾವುದೇ ರೀತಿಯ ಪೇನ್ ಇಲ್ಲದಾಗೆ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ. ಈ ಟ್ರೀಟ್ಮೆಂಟ್ ಹೆಸರೇನಂದ್ರೆ MRGF ಅಂತ ಹೇಳ್ಬಿಟ್ಟು ಇದನ್ನ ಇವರು ಟ್ರೀಟ್ಮೆಂಟ್ ಕೊಟ್ಟು ಇದ್ರಲ್ಲಿ ನೋವು ಆಗೋದಿಲ್ಲ, ಯಾವುದೇ ರೀತಿ ಪೇನ್ ಇಲ್ಲ. ಮತ್ತೆ ಸೊ ನಮ್ಗೆ ಸುಮ್ನೆ MR ಸ್ಕ್ಯಾನ್ ಮಾಡ್ತಾರಲ್ಲ ಆ ತರ ಸ್ಕ್ಯಾನಿಂಗ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಊಟ ತಿಂಡಿ ಎಲ್ಲ ಇಲ್ಲೇ ಹಾಸ್ಪಿಟಲ್ ಅಲ್ಲೇ ಕೊಡ್ತಾರೆ. ಶ್ರೀನಿವಾಸನ್ ಅವರು ನನಗೆ ಮತ್ತೆ ಪರಿಚಯ ಮಾಡಿಸ್ಕೊಟ್ಟಿದ್ರಿ ಡಾಕ್ಟರ್ದು ವಿಜಯನವ್ರದ್ದು. ಶ್ರೀನಿವಾಸ್ ಅವರು ಕೂಡ ನಮ್ ಜೊತೆ ಇದ್ಬಿಟ್ಟು ನಮ್ಗೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ತೋರಿಸ್ತಾ ಇದಾರೆ ಎಲ್ಲ ಡಾಕ್ಟರ್ ಹತ್ರನ. ಎಲ್ಲರೂ ಸರಿಯಾದ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ನನಗೆ ಈಗ ವಾಸಿಯಾಗಿದೆ. ಕೈ ನಡುಕ್ತಾ ಇಲ್ಲ, ಮತ್ತೆ ಕಾಲು ನಡುಕ್ತಾ ಇಲ್ಲ. ಸ್ಟಿಫ್ನೆಸ್ ಇತ್ತು ನನಗೆ, ಬಾಡಿ ಸ್ಟಿಫ್ನೆಸ್ ಇತ್ತು ತುಂಬಾ. ಅದು ಈಗ ಕಮ್ಮಿ ಆಗಿದೆ ಬಾಡಿ ಸ್ಟಿಫ್ನೆಸ್. ಅದು ಇಂಪಾರ್ಟೆಂಟ್. ಬಾಡಿ ಸ್ಟಿಫ್ನೆಸ್ ಇರೋದ್ರಿಂದ ಮಲ್ಗೋಕ್ ಆಗ್ತಿರ್ಲಿಲ್ಲ ನನಗೆ. ಆ ಕಡೆ ತಿರುಗಕ್ ಆಗ್ತಿಲ್ಲ, ಈ ಕಡೆ ತಿರುಗಕ್ ಆಗ್ತಿಲ್ಲ, ಒಂದೇ ಕಡೆಯಿಂದ ಬರ್ತಾ ಇದ್ದೆ. ಅದೆಲ್ಲ ಕಡಿಮೆ ಆಗಿದೆ. ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಡಾಕ್ಟ್ರು. ಇಲ್ಲಿ ಬನ್ನಿ, ತಾವು ಟ್ರೀಟ್ಮೆಂಟ್ ತಗೊಂಡು ತಮ್ಮ ಆರೋಗ್ಯ ಸರಿಯಾಗಿ ಮಾಡ್ಕೊಳ್ಳಿ, ನಮ್ಮ ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.